ಎಲ್ಲರಿಗೂ ಪ್ರಣಾಮಗಳು. ಸ್ನೇಹಿತರೆ, ನಾನು ಗೀತಶ್ರೀ, ಪ್ರಕೃತಿಧಾಮ ದೇವನಹಳ್ಳಿ. ನಾವು ಈ ದಿನ ಪಿತೃಪಕ್ಷ ಯಾತಕ್ಕಾಗಿ ಮಾಡಬೇಕು, ಪಿತೃಪಕ್ಷ ಮಾಡಲಿಲ್ಲ ಅಂದರೆ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು, ಮತ್ತು ಈ ದುಷ್ಪರಿಣಾಮಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅನುಸರಿಸಬೇಕಾದಂತಹ ಪರಿಹಾರ ಕ್ರಮಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಪಿತೃಪಕ್ಷ 18/9/2024ರಿಂದ 2/10/2024 ಬುಧವಾರದ ತನಕ, ಅಂದರೆ ಪಂಚಾಂಗ ರೀತಿಯ ಪಿತೃಪಕ್ಷ ಎಂದೇ ಪರಿಗಣಿತವಾಗಿರುವ 2 ವಾರಗಳ ಅವಧಿ ಭಾದ್ರಪದ ಮಾಸದ 2ನೇ ಭಾಗದಲ್ಲಿ ಬಂದ ಮಹಾಲಯ ಅಮಾವಾಸ್ಯೆಯವರೆಗೂ ಪೂರ್ಣಗೊಳ್ಳುತ್ತದೆ. ಈ ಸಮಯದಲ್ಲಿ ಮಕ್ಕಳು ಗತಿಸಿ ಹೋದ ತಮ್ಮ ಪೂರ್ವಜರಿಗೆ ನಡೆಸುವ ಪಿತೃತರ್ಪಣಕ್ಕೆ ನಮ್ಮಲ್ಲಿ ಬಹಳ ಮಹತ್ವ ಇದೆ. ಈ ತರ್ಪಣವೇ ಶ್ರದ್ಧಾಪೂರ್ವಕವಾಗಿ ತಿಲೋದಕ ಅಂದರೆ ಎಳ್ಳಿನ ಮೂಲಕ ನಡೆಸುವ ಶ್ರಾದ್ದ ವಿಧಿ. ಸ್ಪರ್ಶ, ರೂಪ, ರಸ ಮತ್ತು ಗಂಧ ಈ ಪಂಚತತ್ವಗಳ ಸಹಾಯದಿಂದಲೇ ನಿರ್ಮಾಣವಾಗಿರುವ ಶ್ರಾದ್ದದಲ್ಲಿ ಪಿತೃಗಳ ಹೆಸರನ್ನು ಹೇಳುವುದರಿಂದ ಮಂತ್ರಗಳ ಸಹಾಯದಿಂದ ಅನುರಣಿತವಾದ ಶಬ್ದ ಕಂಪನಗಳು ವಾಯುಮಂಡಲದಲ್ಲಿ ಅಶರೀರ ದೇಹಗಳ ವಾಸನಾಮಯ ಕೋಶವನ್ನು ಭೇದಿಸಿ ಅವುಗಳನ್ನು ಶ್ರಾದ್ದದ ಸ್ಥಳಕ್ಕೆ ಆಕರ್ಷಿಸುತ್ತದೆ. ಇದರಿಂದ ಆಯಾ ಗೋತ್ರದ ಪಿತೃಗಳು ಆಯಾ ಸ್ಥಳಗಳಿಗೆ ಬಂದು ಶ್ರಾದ್ದದಲ್ಲಿನ ಆಹಾರವನ್ನು ಸೇವಿಸಿ ತೃಪ್ತರಾಗುತ್ತಾರೆ. ಪಿತೃ ಕಾರ್ಯದಲ್ಲಿ ದರ್ಬೆ ಮತ್ತು ಎಳ್ಳಿಗೆ ಪ್ರಾಮುಖ್ಯತೆ ಇದೆ. ದರ್ಬೆ, ಕುಶ, ಕಾಶ, ಬರ್ಹಿ ಇವುಗಳು ಪವಿತ್ರ ದರ್ಬೆಯ ಬೇರೆ ಬೇರೆ ಹೆಸರುಗಳು. ಒಮ್ಮೆ ಗರುಡನು ತನ್ನ ತಾಯಿಯಾದ ವಿನಿತೆಗೆ ಸರ್ಪಗಳ ತಾಯಿಯಾದ ಕದ್ರುವಿನಿಂದ ದಾಸ್ಯದ ಮುಕ್ತಿ ಪಡೆಯಲು ದೇವೇಂದ್ರನಿಂದ ಅಮೃತವನ್ನು ಪಡೆದು ತರುತ್ತಾನೆ. ಮುಂದೆ ದೇವೇಂದ್ರನು ಬಂದು ಅಮೃತವನ್ನು ಮರಳಿ ಒಯ್ಯುವಾಗ ಅಮೃತದ ಒಂದು ಬಿಂದು ದರ್ಬೆಯ ಮೇಲೆ ಬೀಳುತ್ತದೆ. ಆ ಕಾರಣದಿಂದ ದರ್ಬೆಯು ಶುದ್ಧ ಮತ್ತು ಪವಿತ್ರವೆನಿಸಿದೆ. ಅಲ್ಲದೆ ಯಜ್ಞ ವರಾಹರೂಪಿ ಭಗವಂತನ ರೋಮದಿಂದ ದರ್ಬೆ ಮತ್ತು ಸ್ವೇದದಿಂದ ಎಳ್ಳು ಹೊರಬಂದಿವೆ. ಹಾಗಾಗಿ ಇವನ್ನು ಎಲ್ಲ ಪಿತೃಕಾರ್ಯಗಳಿಗೂ ಪಾವಿತ್ರ್ಯತೆಯನ್ನು ನೀಡಲು ಬಳಸುತ್ತಾರೆ. ಸಾಮಾನ್ಯವಾಗಿ ತಂದೆ ತಾಯಿಯ ಮೃತ್ಯುವಿನ ತಿಥಿಯಂದು ಶ್ರಾದ್ದವನ್ನು ಮಾಡುತ್ತಾರೆ. ಅದಕ್ಕೆ ವಾರ್ಷಿಕ ಶ್ರಾದ್ದವೆನಿಸಿಕೊಳ್ಳುತ್ತದೆ. ಇದರಲ್ಲಿ ತಂದೆಯ ಶ್ರಾದ್ದವಿದ್ದರೆ ತಂದೆ, ಅಜ್ಜ, ಮುತ್ತಜ್ಜ ಹಾಗೂ ತಾಯಿಯಾಗಿದ್ದರೆ ತಾಯಿ, ಅಜ್ಜಿ ಹಾಗೂ ಮುತ್ತಜ್ಜಿ ಪಿತೃಗಳು ಬರುತ್ತಾರೆ. ಮಹಾಲಯ ಅಥವಾ ಪಿತೃಪಕ್ಷದ ಶ್ರಾದ್ದದಲ್ಲಿ ಮಾತ್ರ ಅವರೊಂದಿಗೆ ಚಿಕ್ಕಪ್ಪ, ಮಾವ, ಅತ್ತೆ, ಸಹೋದರಿ, ಚಿಕ್ಕಮ್ಮ, ಇನ್ನು ಇತರ ಬಂಧುಗಳು ಹೀಗೆ ತುಂಬ ಪಿತೃಗಳು ಹವ್ಯವನ್ನು ಪಡೆಯುತ್ತಾರೆ. ಈ ಶ್ರಾದ್ದದ ವೈಶಿಷ್ಟ್ಯವೆಂದರೆ ಇದರಲ್ಲಿ ಆಪ್ತರೆಂದು ನಮ್ಮ ಪರಿಚಿತರು, ಮಿತ್ರರು, ಹಿತಚಿಂತಕರಿಗೂ ಪಿಂಡವನ್ನು ನೀಡಬಹುದು. ಆದ್ದರಿಂದ ಪಿತೃಪಕ್ಷದಲ್ಲಿ ಮಹಾಲಯ ಶ್ರಾದ್ದವನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಪಿತೃದೋಷ ಇದ್ದರೆ ಆಗುವಂಥ ಕೆಟ್ಟ ಪರಿಣಾಮಗಳು ಏನು ಅಂತ ನೋಡೋಣ. ಪಿತೃದೋಷದಿಂದ ವ್ಯಕ್ತಿಯು ಜೀವನದಲ್ಲಿ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಷ್ಟಪಟ್ಟು ದುಡಿದರೂ ಅದರ ಫಲ ನಿಮಗೆ ದೊರೆಯುವುದಿಲ್ಲ. ಕುಟುಂಬದಲ್ಲಿ ಕಲಹ ಮತ್ತು ಅಶಾಂತಿ ಅಥವಾ ಕುಟುಂಬದ ಇತರ ಸದಸ್ಯರೊಂದಿಗೆ ಆರೋಗ್ಯ ಕೆಡುವುದು ಮತ್ತು ಶುಭ ಕಾರ್ಯಗಳಲ್ಲಿ ಅಡೆತಡೆ ಇತ್ಯಾದಿಗಳನ್ನು ಅನುಭವಿಸಬೇಕಾಗುತ್ತದೆ. ಕನಸಿನಲ್ಲಿ ಪೂರ್ವಜರು ಪದೇ ಪದೇ ಕಾಣಿಸ್ಕೊಳ್ಳೋದು. ಕೆಲವು ಜನರು ಕನಸಿನಲ್ಲಿ ಪೂರ್ವಜರನ್ನು ಅಥವಾ ಪಿತೃಗಳನ್ನು ದೋಷದಿಂದ ರಕ್ಷಣೆ ಪಡೆಯಲು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಅರಳಿ ಮರಕ್ಕೆ ನೀರು ಹಾಕಿ, ಹೂವು ಹಾಕಿ, ಕಪ್ಪು ಎಳ್ಳನ್ನು ಅರ್ಪಿಸಿ ಪಿತೃಪಕ್ಷದಲ್ಲಿ ನಾಣ್ಯಗಳನ್ನು ಕುಟುಂಬದ ಸದಸ್ಯರು ದೇವಸ್ಥಾನಕ್ಕೆ ದಾನ ಮಾಡ್ತಕ್ಕಂಥದ್ದು. ಪ್ರತಿದಿನ ನಾಯಿ, ಹಸು, ಇತರ ಇರುವೆಗಳು ಇವುಗಳಿಗೆ ಬ್ರೆಡ್ಡನ್ನು ನೀಡುವುದು ಅಥವಾ ಏನಾದರೂ ಸಿಹಿ ತಿಂಡಿಯನ್ನು ಅರ್ಪಿಸುವುದು. ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯ ಮಾಡಿ ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡಿ ಪ್ರತಿದಿನ ಮನೆಯಲ್ಲಿ ಕರ್ಪೂರ, ಬೆಲ್ಲ ಮತ್ತು ತುಪ್ಪದಲ್ಲಿ ಸುಡಬೇಕು. ಈಗ ಪಿತೃಪಕ್ಷದ ಸಮಯದಲ್ಲಿ ಯಾವುಗಳನ್ನು ಮಾಡಬಾರ್ದು, ಯಾವ ಕಾರ್ಯಗಳು ನಿಷಿದ್ಧ ಅಂತಕ್ಕಂಥ ತಿಳ್ಕೊಳ್ಳೋಣ. ಕಬ್ಬಿಣದ ಪಾತ್ರೆಯಲ್ಲಿ ಆಹಾರವನ್ನು ತಯಾರಿಸಿ ಅದನ್ನು ಬ್ರಾಹ್ಮಣರಿಗೆ ಬಡಿಸುವುದು ನಿಷಿದ್ಧ ಮತ್ತು ಇದರಿಂದ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗಿ ಜನರ ನಡುವೆ ಸಂಘರ್ಷ ಉಂಟಾಗುತ್ತದೆ. ಶ್ರಾದ್ದ ಮಾಡುತ್ತಿರುವಾಗ ಅಥವಾ ಯಾವುದೇ ಮನೆಗೆ ಊಟಕ್ಕೆ ಹೋಗಬೇಕಾದರೆ ದೇಹದ ಯಾವುದೇ ಭಾಗದಲ್ಲಿ ಎಣ್ಣೆಯನ್ನು ಹಚ್ಚಬಾರದು. ಪಾನ್ ಬೀಡ ಅಗಿಯುವುದು ಅಥವಾ ಧೂಮಪಾನ ಮಾಡಿರುವುದು ಇವುಗಳನ್ನು ಮಾಡಬಾರ್ದು. ಮತ್ತು ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಳ್ಳಬಾರ್ದು. ಕೂದಲು ಕತ್ತರಿಸುವುದು, ಗಡ್ಡ ತೆಗೆಯುವುದು ಇವುಗಳನ್ನು ನಿಷೇಧಿಸಿದೆ. ಪಿತೃಪಕ್ಷದ 15 ದಿನಗಳವರೆಗೆ ಹೊಸ ಮನೆಯನ್ನು ಪ್ರವೇಶಿಸಬಾರದು. ಅಂದರೆ ಗೃಹ ಪ್ರವೇಶ, ಇತರ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಹೊಸ ವ್ಯಾಪಾರ, ಉದ್ಯಮವನ್ನು ಆರಂಭಿಸುವುದಿಲ್ಲ. ಹೊಸ ಬಟ್ಟೆಯನ್ನು ಖರೀದಿಸುವುದನ್ನು ಮುಂದೂಡಬೇಕಾಗ್ತದೆ. ಮನೆಗೆ ಬಂದವರನ್ನು ಸತ್ಕರಿಸಿ
ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ವ್ಯಕ್ತಿಯನ್ನು ಅಗೌರವದಿಂದ ಕಾಣಬಾರದು. ಈ ಸಮಯದಲ್ಲಿ ಯಾವುದೇ ಭಿಕ್ಷುಕ ಅಥವಾ ಯಾವುದೇ ಪ್ರಾಣಿ ನಿಮ್ಮ ಮನೆ ಮುಂದೆ ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬಾರದು. ನಿಮ್ಮ ಬಳಿ ಯಾರಾದರೂ ಸಹಾಯ ಕೇಳಿ ಬಂದರೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಪೂರ್ವಜರು ಯಾವುದೋ ಒಂದು ರೂಪದಲ್ಲಿ ಮನೆಯ ಬಳಿ ಬರುತ್ತಾರೆ ಎಂಬುದು ವಾಡಿಕೆಯಲ್ಲಿದೆ. ಮತ್ತು ಪರಿಹಾರ ಕ್ರಮಗಳು ಏನೆಲ್ಲ ಅನುಸರಿಸಬಹುದು ಅಂದರೆ, ಸಂಜೆ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಮತ್ತು ನಾಗಸ್ತೋತ್ರ, ಪಿತೃಕವಚ, ಮಹಾಮೃತ್ಯುಂಜಯ ಮಂತ್ರ ಮತ್ತು ರುದ್ರಸೂಕ್ತ ಮತ್ತು ನವಗ್ರಹ ಸ್ತೋತ್ರವನ್ನು ಪಠಿಸಬಹುದು. ಇದರಿಂದ ಪಿತೃದೋಷಕ್ಕೆ ಶಾಂತಿ ಸಿಗುತ್ತದೆ. ಜಾತಕದಲ್ಲಿ ಪಿತೃದೋಷವಿದ್ದರೆ ದಕ್ಷಿಣದ ದಿಕ್ಕಿನಲ್ಲಿ ಪೂರ್ವಜರು ಫೋಟೋವನ್ನಿಟ್ಟು ಪ್ರತಿನಿತ್ಯ ಹೂಮಾಲೆ ಹಾಕಬೇಕು. ಪ್ರತಿದಿನ ಇಷ್ಟದೇವತಾ ಮತ್ತು ಸಕಲ ದೇವತೆಯನ್ನು ಪೂಜೆ ಮಾಡುವುದರಿಂದ ಪಿತೃದೋಷ ಶಮನವಾಗುತ್ತದೆ. ಪಿತೃದೋಷ ನಿವಾರಣೆಗಾಗಿ ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಅಭಿಷೇಕ ಮಾಡ್ತಕ್ಕಂಥದ್ದು. ಹನುಮಾನ್ ಚಾಲಿಸ ಪಠಿಸ್ಬೋದು, ಆಹಾರ ದಾನ ಮಾಡ್ಬೋದು, ಆಲದ ಮರದ, ಅರಳಿ ಮರದ, ಬಿಲ್ವಪತ್ರೆ ಗಿಡಗಳನ್ನು ಪೂಜಿಸ್ತಕ್ಕಂಥದ್ದು ಇದರ ಪರಿಹಾರ ಉಪಾಯಗಳು. ಪಿತೃದೋಷ ಎಂದರೇನು ಅಂತ ಈಗ ನೋಡೋಣ. ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನಗಳಿಂದ ಮಾಡದಿದ್ದರೆ ಅಥವಾ ಯಾರಾದರೂ ಅಕಾಲಿಕ ಮರಣ ಹೊಂದಿದ್ದರೆ ಆ ವ್ಯಕ್ತಿಗೆ ಸಂಬಂಧ ಹೊಂದಿರುವ ಕುಟುಂಬ ಸದಸ್ಯರು ಹಲವು ತಲೆಮಾರುಗಳಿಂದ ಪಿತೃದೋಷದ ಭಾರವನ್ನು ಅನುಭವಿಸಬೇಕಾಗುತ್ತದೆ. ಪಿತೃದೋಷಕ್ಕೆ ಕಾರಣಗಳೇನು? ಪೂರ್ವಜರಿಗೆ ಸರಿಯಾಗಿ ಅಂತ್ಯಕ್ರಿಯೆ ಮಾಡದಿರುವುದು ಮತ್ತು ಶ್ರಾದ್ದ ಮಾಡದಿರುವುದು, ಪೂರ್ವಜರನ್ನು ಮರೆಯುವುದು ಅಥವಾ ಅವರನ್ನು ಅವಮಾನಿಸುವುದು, ಧರ್ಮದ ವಿರುದ್ಧ ವರ್ತಿಸುವುದು ಮತ್ತು ಅರಳಿ ಮರ, ಬೇವಿನ ಮರ ಮತ್ತು ಆಲದ ಮರಗಳನ್ನು ಕತ್ತರಿಸುವುದು, ಹಾವನ್ನು ಕೊಲ್ಲುವುದು ಅಥವಾ ಕೊಲ್ಲಿಸುವುದು, ಹಿರಿಯರನ್ನು ಅವಮಾನಿಸುವುದು, ಇದೆಲ್ಲ ಪಿತೃದೋಷಗಳಿಗೆ ಕಾರಣ ಆಗುತ್ತದೆ.